everything. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವ್ಲಾಗ್ ಮಾಡ್ತಿರೋ ವಿಶೇಷ ಏನಪ್ಪ ಅಂತ ಅಂದರೆ, ನಮ್ಮೂರಿಂದ ಪಕ್ಕದೂರಿಗೆ ದೇವ್ರನ್ನ ಕರ್ಕೊಂಡೋಗಿದ್ರು. ಅಂದರೆ ಜವನಹಳ್ಳಿ ಅಂತ ನಮ್ಮೂರಿಂದ ಪಕ್ಕದೂರು. ಅಲ್ಲಿ ಒಂದು ದೇವಸ್ಥಾನ ಓಪನ್ ಆಗಿತ್ತು. ಅದರದ್ದು 24 ಡೇದು ಫಂಕ್ಷನ್ ನಡೀತಾಯಿತ್ತು. ಹಾಗಾಗಿ ನಮ್ಮೂರಿಂದ ಸೇರಿಸಿ ಅಕ್ಕಪಕ್ಕದ ಊರಿಂದ ದೇವ್ರುಗಳನ್ನ ಕೂಡ ಕರೆಸಿದ್ರು. ಆಲ್ಮೋಸ್ಟ್ ಒಂದು 15 ದೇವ್ರನ್ನ ಕರೆಸಿದ್ರು ಅಂತ ಅನ್ಕೋಬೋದು. ಒಂದ್ ಕಡೆಯಿಂದ ಎಲ್ಲ ದೇವ್ರ ಹತ್ರಕ್ಕೂ ಹೋಗಿ ಆರತಿ ತಗೊಂಡು, ಮಂಗಳಾರತಿ ತಗೊಂಡು, ಹೂ ತಗೊಂಡು ಬಂದ್ವಿ. ಎಲ್ಲ ದೇವ್ರನ್ನ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಬಂದ್ವಿ. ಪ್ಲೇಸ್ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ರು, ದೇವ್ರನ್ನ ಕೂರ್ಸಕ್ಕೆ, ಹಾಗೆ ಸೋಮ ಎಲ್ಲ ಕುಣಿಯಕ್ಕೆ ಚೆನ್ನಾಗಿತ್ತು. ಆಮೇಲೆ ದೇವಸ್ಥಾನ ಕೂಡ ಅರೇಂಜ್ಮೆಂಟ್ ಸಖತ್ತಾಗಿ ಮಾಡಿದ್ರು. ಸೊ ಎಲ್ಲ ದೇವ್ರುಗಳ್ನು ನೋಡೋಕೆ ತುಂಬಾ ಚೆನ್ನಾಗಿರ್ತಿತ್ತು. ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು. ಹಾಗೆ ಇವ್ರು ಚಂಡೆ ವಾದ್ಯ ಬಾರಿಸ್ತಾ ಇದ್ರು. ನಾವು ಹೋಗೋಷ್ಟರಲ್ಲಿ ನಿಂತೋಗ್ಬಿಟ್ಟಿತ್ತು, ಹಾಗಾಗಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ. ಆಮೇಲೆ ದೇವಸ್ಥಾನ ಒಳಗಡೆ ಫುಲ್ ರಶ್ ಇದ್ದಿದ್ರಿಂದ ಫಸ್ಟ್ ಊಟ ಮಾಡ್ಕೊ ಬಂದ್ಬಿಡೋಣ ಅನ್ಬಿಟ್ಟು ಊಟದ ಕಡೆ ಹೋದ್ವಿ. ಅಲ್ಲಂತೂ ಇನ್ನು ಕೇಳಂಗೆ ಇರ್ಲಿಲ್ಲ, ತುಂಬಾ ರಶ್ ಇತ್ತು. ಅದೇನೋ ಊಟದ ಟೈಮ್ ಆಗಿದ್ರಿಂದ ಎಲ್ಲ ಊಟಕ್ಕೆ ಅಂತ ಬಂದು ನಿಂತ್ಕೊಬಿಟ್ಟಿದ್ರು. ನಾವು ಕೂಡ ನಿಂತಿದ್ವಿ. ಫೈನಲಿ ಅಷ್ಟು ರಶ್ ಇದ್ರು, ಊಟಕ್ಕೆ ಕುತ್ಕೊಂಡ್ವಿ. ಹೇಗೆ ಊಟ ಮಾಡ್ಕೊಂಡು ಮತ್ತೆ ದೇವಸ್ಥಾನದ ಒಳಗಡೆ ರಶ್ ಇರಲ್ಲ ಅಂತ ಅನ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ. ದೇವಸ್ಥಾನದೆಲ್ಲ ಅಲಂಕಾರ ಎಲ್ಲ ನೋಡ್ಕೊಂಡು ಅಲ್ಲೂ ಕೂಡ ಮಂಗಳಾರತಿ ಎಲ್ಲ ತಗೊಂಡು ಸೊ ಬಂದಿದ್ವಿ. ಅಲ್ಲೂ ಕೂಡ ತುಂಬಾ ಜನನೇ ಇದ್ರು. ಹಾಗೆ ಅಲಂಕಾರ ಎಲ್ಲ ನೋಡ್ಕೊಂಡ್ವಿ. ಹಣ್ಣಲ್ಲೆಲ್ಲ ಅಲಂಕಾರ ಮಾಡಿದ್ರು. ಹಾಗೆ ದೇವ್ರಿಗೂ ಕೂಡ ಬೆಣ್ಣೆ ಅಲಂಕಾರ ಮಾಡಿದ್ರು, ಭಜನೆ ಎಲ್ಲ ಮಾಡ್ತಾ ಇದ್ರು. ಅಲ್ಲೆಲ್ಲ ನೋಡ್ಕೊಂಡು ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕೊಂಡು ನೋಡ್ಕೊಂಡು ಬಂದ್ವಿ. ಆಚೆನೂ ಕೂಡ ಸ್ಟೇಜ್ ಫಂಕ್ಷನ್ ಎಲ್ಲ ನಡೀತಾ ಇತ್ತು. ಸೊ ಕಾಮಿಡಿ ಕಿಲಾಡಿಗಳಲ್ಲಿ ಒಂದು 3-4 ಜನ ಕರೆಸಿದ್ರು. ಅಲ್ಲಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ, ದೂರದಿಂದನೇ ನಿಂತ್ಕೊಂಡು ನೋಡಿದ್ವಿ. ಹಾಗೆ ನಮ್ಮ ಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ಕೂಡ ಬಂದಿದ್ರು, ನಿರ್ಮಲಾನಂದನಾಥ ಸ್ವಾಮೀಜಿಗಳು ಅಂತ. ಅವರು ಕೂಡ ಬಂದರು. ಹಾಗೆ ಅವ್ರನ್ನೆಲ್ಲ ನೋಡಿಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಕೂಡ ಒಂದು ಸ್ವಲ್ಪ ಅವಳು ಮದುವೆ ಆಲ್ಬಮ್ ಇಸ್ಕೊ ಬಂದಿದ್ಲು, ಅದನ್ನ ಕೂಡ ನೋಡಿಕೊಂಡು ಮಾತಾಡಿಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಬರೋಷ್ಟರಲ್ಲಿ ಸಂಜೆನೇ ಹೋಗ್ಬಿಟ್ಟಿತ್ತು. ಸೊ ಫ್ರೆಶ್ ಅಪ್ ಆಗಿ ಕೂತಿದಾಗ ನಮ್ಮ ಲಡ್ಡುನು ಬಂದ್ಲು, ಅವಳ ಜೊತೆಗೆ ಅವಳ ಫ್ರೆಂಡು ಕೂಡ ಬಂದ್ಲು. ಅವ್ರಿಗೆ ಆಗದೆ ಇರೋ ಕ್ರಾಕ್ಸ್ನ ಹಾಕೊಂಡು, ಕ್ಲಾಕ್ಸ್ ಅದನ್ನ ಹಾಕೊಂಡು ಇಬ್ರು ಆಟ ಆಡ್ತಾ ಇದ್ರು. ಅದನ್ನ ನೋಡ್ಕೊಂಡು ಅವ್ರನ್ನ ಸ್ವಲ್ಪ ಗೋಳು ಇಟ್ಕೊಂಡು ಹಂಗೆ ಅವ್ರ ಆಟ ಆಡೋದನ್ನ ನೋಡ್ಕೊಂಡು ಕೂತಿದ್ವಿ. ಆಮೇಲೆ ಒಂದು ಚಾಕ್ಲೇಟ್ ತಂದಿದೆ, ಇಬ್ರಿಗೂ ಒಂದೊಂದು ಕೊಡೋಣ ಅನ್ಬಿಟ್ಟು. ಸೊ ಕೊಡೋಕೆ ನನಗೆ ಲವ್ ಯು ಅಂತ ಹೇಳ್ಸ್ಕೊಂಡು ಕೊಡೋಣ ಅನ್ಬಿಟ್ಟು ಗೋಳು ಇಟ್ಕೊತಿದ್ದೆ ಅವ್ರನ್ನ. ಜೋರಾಗಿ ಹೇಳು, ಕೊಡಿಲಿ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ದೆ. ಫೈನಲಿ ಅವಳ ಹತ್ರ ಲವ್ ಯು ಅಂತ ಹೇಳ್ಸ್ಕೊಂಡಾದ್ಮೇಲೆ ನಮ್ಮ ಊರಿಗೂ ದೇವ್ರು ಬಂದಿತ್ತು. ಅಂದರೆ ವಾಪಸ್ ದೇವ್ರನ್ನ ದೇವಸ್ಥಾನದೊಳಗಡೆ ಇಡಬೇಕಲ್ವ, ಹಾಗಾಗಿ ತೊಗೊಂಡು ಬಂದಿದ್ರು. ಅದನ್ನು ದೇವ್ರನ್ನ ಟ್ಯಾಕ್ಟ್ರಿಯಿಂದ ಕೆಳಗೆ ಇಳಿಸ್ತಾ ಇದ್ರು. ದೇವರೆಲ್ಲ ಕೆಳಗಿಳಿಸಾಯಿತು. ಹಾಗೆ ಸೋಮ ಕುಣಿತಾರೆ ಅಂತ ನಿಂತಿದ್ವಿ ನೋಡೋಣ ಅಂದ್ಬಿಟ್ಟು. ಎಲ್ಲ ದೇವರೆಲ್ಲ ಕೆಳಗಿಳಿಸಾಯಿತು. ಸೋಮನು ಕೂಡ ಕುಣಿಯೋಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ನೋಡ್ಕೊಂಡು ನಿಂತಿದ್ವಿ. ಸೋಮ ಎಲ್ಲ ಕುಣಿದಾದ್ಮೇಲೆ ದೇವಸ್ಥಾನ ಒಳಗೆ ದೇವ್ರನ್ನ ಒಳಗೆ ಕಳಿಸ್ತಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ.